ಹಾ, ಸವಿತಾ ಬಂದ ನಮ್ಮ ಹೊಸ ಪುಟ್ಟದಾದ ಇಡ್ಲಿ ಅಂಗಡಿಗೆ. ಹಾ, ಹೌದು ಗಿರ್ಜಕ್ಕ, ನಿಮ್ಮ ಇಡ್ಲಿ ಅಂಗಡಿ ಅಂದರೆ ನಂಗೆ ಭಾರಿ ಇಷ್ಟ. ನಾನು ನೀವು ತೆಗಿತೀರಾ ಅಂತ ಕೇಳ್ಪಟ್ಟೆ, ಆದರೆ ಯಾವಾಗ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಹುಡ್ಕೊಂಡು ಬಂದೆ. ಹೌದು, ಇತ್ತೀಚೆಗೆ ತೆಗೆದ್ವಿ. ಏನಿಲ್ಲ, ಪುಟ್ಟದಾಗಿರೋ ಅಂಗಡಿ ಅಷ್ಟೇ. ಬರೀ ದೋಸೆ, ಇಡ್ಲಿ, ಚಪಾತಿ, ಚಿತ್ರಾನ್ನ. ನಮ್ಮ ಹಳ್ಳೀಲಿ ಯಾವುದೂ ಇರಲಿಲ್ವಲ್ಲ ತಿಂಡಿ ಅಂಗಡಿ, ಅದಕ್ಕೆ. ಒಳ್ಳೇದಾಯಿತು ಬಿಡಕ್ಕ, ಮನೇಲಿ ತಿಂದು 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 ಬೇಜಾರಾಯಿತು. ನೀನು ಭಾರಿ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತು. ಎಲ್ಲ ನಿಮ್ಮ ಅಭಿಮಾನಪ್ಪ. ದೇವ್ರ ದಯೆಯಿಂದ ವ್ಯಾಪಾರ ಚೆನ್ನಾಗಾದರೆ ದೊಡ್ಡ ಹೋಟೆಲ್ ಮಾಡೋ ಯೋಚನೆ ಇದೆ. ಆಗುತ್ತೆ ಬಿಡಿ ಅಕ್ಕ. ಏನಪ್ಪ, ಏನು ಅಷ್ಟು ಸಪ್ಪಗೆ ಮುಖ ಮಾಡ್ಕೊಂಡು ಬಂದಿದ್ಯಾ? ಏನಿಲ್ಲ ಕಣಮ್ಮ, ಸುಮ್ಮನೆ ಬಂದೆ. ಸಪ್ಪಗೇನಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ನೀವು ಹೊಸದಾಗಿ ಹೋಟೆಲ್ ತೆಗೆದ್ರಂತೆ, ಅದನ್ನೇ ನೋಡೋಣ ಅಂತ ಬಂದೆ. ಹೌದು, ಹೊಸ ಅಂಗಡಿ. ಇಡ್ಲಿ, ದೋಸೆ, ಚಪಾತಿ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಕಾಫಿ, ಟೀ ಎಲ್ಲ ಸಿಗುತ್ತೆ ನಮ್ಮ ಅಂಗಡೀಲಿ. ಹೌದಾ, ಭಾರಿ ಒಳ್ಳೇದು ಆಯಿತು. ಯಾಕಮ್ಮ ನೀನು ಸಪ್ಪಗೆ ಇದೆಯಾ? ಮಕ್ಕ ಯಾಕೆ, ಏನಾಯಿತು? ಗಂಡನ ಜೊತೆ ಜಗಳನಾ? ಅಯ್ಯೋ, ಯಾಕೆ ಹೇಳ್ತೀಯ ಗಿರ್ಜಕ್ಕ? ನಮ್ಮ ಅತ್ತೆ ಕಾಟ ತಡಿಲಾರ್ದೆ ತವ್ರ ಮನೆಗೆ ಬಂದ್ಬಿಟ್ಟೆ. ತೆತ್ತಿದ್ರೆ ತಪ್ಪು ಅಂತಾರೆ ನಿಮ್ಮ ಅತ್ತೆ ಅಲ್ವಾ? ನಿಮ್ಮ ಗಂಗಾ ತುಂಬಾನೇ ಬುದ್ಧಿವಂತೆ ಬಿಡಿ. ನಿಮ್ಮಂಥ ಅತ್ತೆ ಸಿಕ್ಕಿರೋದಕ್ಕೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಹೌದು, ಆ ವಿಷಯದಲ್ಲಿ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ ಸೌಮ್ಯ. ಎಲ್ಲ ಸರಿ ಹೋಗುತ್ತೆ ಬಿಡವ, ಏನು ಮಾಡಕ್ ಹೋಗ್ಬೇಡ. ನೀನೇನು ಎದುರುತ್ರ ಕೊಡಕ್ ಹೋಗ್ಬೇಡ, ಎಲ್ಲ ದೇವ್ರು ನೋಡ್ಕೊತಾನೆ. ಗೊತ್ತಲ್ವಾ, ಇವ್ರು ಚುಚ್ಚು ಮಾತು. ಮನೆಯಲ್ಲಿ ಅತ್ತಿಗೆ ಸುಮ್ಮನೆ ಇರ್ತಾಳ, ನಮ್ಮಮ್ಮಂಗೆ ವಯಸ್ಸಾಗಿದೆ. ಅಣ್ಣ ಏನೋ ಒಳ್ಳೆಯವನು, ಅತ್ತಿಗೆ ಒಳ್ಳೆಯವಳಾಗಿರ್ಬೇಕಲ್ವಾ. ಸ್ವಲ್ಪ ದಿನ ನಿನ್ನ ಗಂಡಗೆ ಹೇಳಿ ಬೇರೆ ಮನೆ ಮಾಡು ಅಷ್ಟೇ. ಏನೋ ಮಾಡಬೇಕು. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ. ಯಾಕೆ ಬಡವ್ರ ಮನೆ ಹೆಣ್ಮಕ್ಳನ್ನ ಮದುವೆ ಆಗಬೇಕು, ಆಮೇಲೆ ಅವ್ರಿಗೆ ಚುಚ್ಚಿ ಮಾತಾಡಬೇಕು ಅಲ್ವಾ? ಮದುವೆ ಆಗಂಗಿದ್ರೆ ಒಬ್ರಿಗೆ ಜೀವನ ಕೊಡೋದಿದ್ರೆ ಮಾತ್ರ ಮದುವೆ ಆಗಿ, ಇಲ್ಲ ಅಂದರೆ ದಯವಿಟ್ಟು ಯಾವ ಹೆಣ್ಮಕ್ಳನ್ನೂ ಹೊಟ್ಟೆ ಉರಿಸ್ಬೇಡಿ. ಏನು ಸರಿತಾ, ನಾನು ಹೇಳೋದು ಸರಿ ಅಲ್ವಾ? ಹೌದ್ರಿ ಗಿರ್ಜಕ್ಕ, ಹೌದು. ಹೆಣ್ಣಿನ ಬಾಳು ಹುಟ್ಟಿದಾಗಿಂದ ಸಾಯೋ ತನಕ ಬರೀ ನೋವೆಲ್ಲೇ ತುಂಬಿದೆ. ಏನು ಮಾಡ್ತೀರಾ? ಹುಟ್ಟಿ ಮದುವೆ ಆಗೋ ತನಕ ತಂದೆಯ ಹಂಗಿನಲ್ಲಿರಬೇಕು, ಮದುವೆ ಆದಮೇಲೆ ಗಂಡನ ಹಂಗಿನಲ್ಲಿರಬೇಕು, ಆಮೇಲೆ ಮಗನ ಹಂಗಿನಲ್ಲಿರಬೇಕು. ಇದೇ ಹೆಣ್ಣಿನ ಜೀವನ ಅಷ್ಟೇ.